ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರು, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ವಿಸಿಟ್ KTB Jewel Palace, Udayanagar, Station Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಿದ್ಧಿದಾಯಕ ಸಿದ್ಧಿ ತಪ ನವ್ಯಾತ್ಮಿಕ ಮಹೋತ್ಸವ, ಜೈನ ಸಮಾಜದಿಂದ ಭವ್ಯ ಮೆರವಣಿಗೆ. ತಿಮ್ಮಾಪುರಪೇಟೆಯಲ್ಲಿ ಯುವಕ ಅನುಮಾನಾಸ್ಪದ ಸಾವು. ಜಿಲ್ಲಾ ಮಟ್ಟದ ಮ್ಯಾರಥಾನ್ ಸ್ಪರ್ಧೆಗೆ ಚಾಲನೆ, ಉತ್ತಮ ಆರೋಗ್ಯದ ಕಡೆ ಪ್ರತಿಯೊಬ್ಬರು ಕಾಳಜಿ ವಹಿಸಿ. ಡಾಕ್ಟರ್ ಸುರೇಂದ್ರ ಬಾಬು. ಆಸ್ತಿ ಮ್ಯಾನ್ಯುಯಲ್ ಸಮೀಕ್ಷೆ ಮಾಡಿ ತಂತ್ರಾಂಶದಲ್ಲಿ ಅಳವಡಿಸಿದ 179 ಗ್ರಾಮ ಪಂಚಾಯತ್ ಪಿಡಿಒಗಳಿಗೆ ಕಾರಣ ಕೇಳಿ ನೋಟಿಸ್. ಸಿಇಒ ರಾಹುಲ್ ತುಕಾರಾಂ ಪಾಡ್ವೆ. ಸೆಪ್ಟೆಂಬರ್ 24ರಂದು ಶ್ರೀ ಪಂಚಾಕ್ಷರಿ ಗವಾಯಿಗಳವರ ಪುಣ್ಯ ಸ್ಮರಣೆ, ಸಂಗೀತ ಸಮ್ಮೇಳನ, ಸುಗರೇಶ್ ಅಸ್ಕಿಹಾಳ್. ರಂದು BRB ಕಾಲೇಜಿನಲ್ಲಿ ಬಹುಭಾಷಾ ವಿಷಯಗಳ ಮೇಲೆ ಅಂತಾರಾಷ್ಟ್ರೀಯ ಸಮ್ಮೇಳನ, ಡಾಕ್ಟರ್ ಶೀಲಾ ದಾಸ್. ಸ್ಲಂ ನಿವಾಸಿಗಳಿಗೆ ಮಂಜೂರಿಯಾದ ನಿವೇಶನ ಹಂಚಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ಆಹಾರ ಇಲಾಖೆಯಲ್ಲಿ ಭ್ರಷ್ಟಾಚಾರ ತನಿಖೆಗೆ ಆಗ್ರಹಿಸಿ ಧರಣಿ. ಮತ್ತು ನನ್ನ ದೇಶ ನನ್ನ ಮಣ್ಣು ಅಭಿಯಾನಕ್ಕೆ ಚಾಲನೆ. ವಾರ್ತೆಗಳ ವಿವರ. ಸಿದ್ಧಿದಾಯಕ ಸಿದ್ಧಿತಪ ನವ್ಯಾತ್ಮಿಕ ಮಹೋತ್ಸವವು ಅಂಗವಾಗಿ ಜೈನ್ ಸಮಾಜದಿಂದ ಶ್ರೀ ಸುಮತಿನಾಥ್ ಜೈನ್ ಆರಾಧನಾ ಭವನದಿಂದ 13 ರಥಗಳೊಂದಿಗೆ ನಗರದಲ್ಲಿ ಭವ್ಯ ಮೆರವಣಿಗೆ ನಡೆಯಿತು. ಸಿದ್ಧಿದಾಯಕ ಸಿದ್ಧಿ ತಪ ನವ್ಯಾತ್ಮಿಕ ಮಹೋತ್ಸವವು ಅಂಗವಾಗಿ ಜೈನ ಸಮಾಜದಿಂದ ಶ್ರೀ ಸುಮತಿನಾಥ ಜೈನ್ ಆರಾಧನಾ ಭವನದಿಂದ 13 ರಥಗಳೊಂದಿಗೆ ನಗರದಲ್ಲಿ ಭವ್ಯ ಮೆರವಣಿಗೆ ನಡೆಯಿತು. ಸಿದ್ಧಿದಾಯಕ ಸಿದ್ಧಿ ತಪ ನವ್ಯಾತ್ಮಿಕ ಮನೋತ್ಸವವು ವರ್ತಮಾನ ಗಚ್ಚಾಧಿಪತಿ ದೇವೇಶ ಶ್ರೀಮದ್ ವಿಜಯ ಉದಯಪ್ರಭಾ ಸೂರೀಶ್ವರದಿ ಗುರುಗಳ ಚತುರ್ಮಾಸದ ನಿಷಾದಾತ್ರಿ ಮಹಾರಾಷ್ಟ್ರ ದೀಪಿಕಾ ಶ್ರೀ ಸಾಕ್ಷಿಜಿ ಎಸ್ ಪ್ರಭಾಶ್ರೀಜಿ ಸಾನ್ವಿಗಳ ಶಿಷ್ಯ ಶ್ರೀ ಕೀರ್ತನಾ ಪ್ರಭಾಜಿ ಸಾನ್ನಿಧ್ಯದಲ್ಲಿ ಮತ್ತು ಅವರ ಶಿಷ್ಯರುಗಳಾದ ಶ್ರೀ ಉಜ್ವಲ ಪ್ರಭಾಶಿಜಿ ಮತ್ತು ಶ್ರೀ ಉಜ್ವಲ ಪ್ರಭಾಜಿ ಸಾಧ್ವಿಗಳ ಸಮ್ಮುಖದಲ್ಲಿ ಸಿದ್ಧದಾಯಕ ವಿಜೃಂಭಣೆಯಿಂದ ಜರುಗಿತು. ಸಿದ್ಧಿ ತಪದಲ್ಲಿ ಪುರುಷರು ಮತ್ತು ಮಹಿಳೆಯರು ಸೇರಿ 33 ಜನರು 45 ದಿನಗಳವರೆಗೆ ಒಂದು ದಿನ ಬಿಟ್ಟು ಒಂದು ದಿನ ಜೈನ ವಿಧಿಯಂತೆ ಉಪವಾಸ ಮಾಡಿದರು. ಇವರ ಭವ್ಯ ಮೆರವಣಿಗೆಯು 13 ರಥಗಳೊಂದಿಗೆ ಜೈನ ದೇವಸ್ಥಾನದಿಂದ ಮಹಾವೀರ ವೃತ್ತ, ಬಟ್ಟೆ ಬಜಾರ್, ನೇತಾಜಿ ರಸ್ತೆ, ಶೆಟ್ಟಿಬಾವಿ ವೃತ್ತ, ಪಟೇಲ್ ರಸ್ತೆ, ಸಿಟಿ ಟಾಕೀಸ್ ರಸ್ತೆ, ಚಂದ್ರಮಳೇಶ್ವರ ವೃತ್ತದಿಂದ ಹರಿಹರ ರೋಡ್, ಮಹಾವೀರ ವೃತ್ತ ಮುಖಾಂತರ ಮರಳಿ ಜೈನ ದೇವಸ್ಥಾನದವರೆಗೆ ನಡೆಯಿತು.
ಮೆರವಣಿಗೆಯಲ್ಲಿ ಶ್ರೀ ಸುಮತಿನಾಥ ಜೈನ ಶ್ವೇತಾಂಬರ ಮೂರ್ತಿ ಪೂಜಕ ಸಂಘದ ಅಧ್ಯಕ್ಷ ಪ್ರಕಾಶ್ ಮಲ್ ಚೊರಡಿಯ, ಉಪಾಧ್ಯಕ್ಷರಾದ ಪುಕ್ಕಜ್ರಾಜ್ ಚಾಚೇಡ್, ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ದೇಸಾಯಿ, ಅಶ್ವಿನ್ ಭಾಟಿಯಾ, ರಂಜಿತ್ ದೇಸಾಯಿ, ಮದನ್ ಲಾಲ್, ಮನುಭಾಯಿ ಕಟಾರಿಯಾ, ಅಶೋಕ್ ಕುಮಾರ್, ಸಿಕೆ ಜೈನ್, ಮೋಹನ್ ಲಾಲ್ ಖಿವಂಸ್ರಾ, ಕಿಶೋರ್ ಕುಮಾರ್ ಖಿವಂಸ್ರಾ, ಡಾಕ್ಟರ್ ನಿತಿನ್ ಕಮಲ್ ಚೊರಾಡಿಯಾ, ಪ್ರಮೋದ್ ನಹರಾ, ಕಾಂತಿಲಾಲ್ ಚಾಜಡೆ, ಸೂರಜ್ ಮೂತಾ ಮುಂತಾದವರು ಭಾಗವಹಿಸಿದ್ದರು. ನಗರದ ತಿಮ್ಮಾಪುರಪೇಟೆಯಲ್ಲಿ ಕಟ್ಟಡ ಮೇಲಿಂದ ಬಿದ್ದು ಯುವಕ ಸಾವನ್ನಪ್ಪಿದ ಘಟನೆ ಇಂದು ನಡೆದಿದೆ. ನಗರದ ತಿಮ್ಮಾಪುರಪೇಟೆಯಲ್ಲಿ ಕಟ್ಟಡ ಮೇಲಿಂದ ಬಿದ್ದು ಯುವಕ ಸಾವನ್ನಪ್ಪಿದ ಘಟನೆ ಇಂದು ನಡೆದಿದೆ. ರಮೇಶ್ 19 ವರ್ಷ ಮೃತ ಯುವಕ ಎಂದು ಗುರುತಿಸಲಾಗಿದೆ. ನಿನ್ನೆ ಸಂಜೆ ತಿಮ್ಮಾಪುರಪೇಟೆಯಲ್ಲಿ ಗಣೇಶ ಮೂರ್ತಿ ಬಳಿ ಓಡಾಟದ ಬಳಿಕ ರಾತ್ರಿ ರಮೇಶ ಸ್ನೇಹಿತರೊಂದಿಗೆ ತೆರಳಿದ್ದ. ಉಮೇಶ್ ಎನ್ನುವ ಮತ್ತೊಬ್ಬ ಸ್ನೇಹಿತನ ನಿರ್ಮಾಣ ಹಂತದ ಕಟ್ಟಡದ ಮೇಲೆ ಮಲಗಿದ್ದ. ರಮೇಶ್ ಬೆಳಗಿನ ಜಾವ ಟಿನ್ ಶೆಡ್ ಮನೆ ಮೇಲೆ ಹೆಣವಾಗಿ ಪತ್ತೆಯಾಗಿದ್ದಾನೆ. ಯುವಕನ ಸಾವಿನ ಕುರಿತು ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಘಟನಾ ಸ್ಥಳಕ್ಕೆ ನೇತಾಜಿ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ. ಪ್ರಸ್ತುತ ಒತ್ತಡದ ದಿನಮಾನಗಳಲ್ಲಿ ಪ್ರತಿಯೊಬ್ಬರು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳಲು ಕಾಳಜಿ ವಹಿಸಬೇಕೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ಹೇಳಿದರು. ಪ್ರಸ್ತುತ ಒತ್ತಡದ ದಿನಮಾನಗಳಲ್ಲಿ ಪ್ರತಿಯೊಬ್ಬರು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳಲು ಕಾಳಜಿ ವಹಿಸಬೇಕೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಹೇಳಿದರು. ಅವರು ನಗರದ ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಎದುರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಏಡ್ಸ್ ಪ್ರೊಫೆಷನಲ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣ ಘಟಕ, ರಾಯಚೂರು ವಿಶ್ವವಿದ್ಯಾಲಯ ಕಾಲೇಜು ಶಿಕ್ಷಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಎನ್ಎಸ್ಎಸ್ ಹಾಗೂ ಆರ್ಆರ್ಸಿ ವತಿಯಿಂದ ಹಮ್ಮಿಕೊಂಡಿದ್ದ ಯುವಜನೋತ್ಸವ 2023ರ ಅಂಗವಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಮ್ಯಾರಥಾನ್ ಸ್ಪರ್ಧೆಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಯುವಜನೋತ್ಸವದ ಅಂಗವಾಗಿ ಕಾಲೇಜು ವಿದ್ಯಾರ್ಥಿಗಳಿಂದ ಮ್ಯಾರಥಾನ್ ಓಟ ನಡೆಯುತ್ತಿದ್ದು, ಎಚ್ಐವಿ ಏಡ್ಸ್ ಕುರಿತು ಅರಿವು ಮೂಡಿಸುವ ಯುವಕರ ರೆಡ್ ರಿಬನ್ ಓಟ ಎಂಬುದು ಈ ಬಾರಿಯ ಘೋಷವಾಕ್ಯವಾಗಿದ್ದು, ಸಾರ್ವಜನಿಕರು ತಮ್ಮ ಆರೋಗ್ಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕೆಂದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಏಡ್ಸ್ ಆಯೋಜನೆ ಮಾಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಎಲ್ಲ ಯುವಜನರಲ್ಲಿ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಬೇಕು ಮತ್ತು ಯುವಕರು ಇವತ್ತು ಈ HIV ಏಡ್ಸ್ ಬಗ್ಗೆ ಮತ್ತು ರಕ್ತದಾನ ಶಿಬಿರದಲ್ಲಿ ಹೆಚ್ಚೆಚ್ಚು ಪಾಲ್ಗೊಳ್ಳಬೇಕು ಮತ್ತು HIV ಏಡ್ಸ್ ಅನ್ನು ಅದರಿಂದ ದೂರ ಇರಬೇಕಂತ ಹೇಳಿ ಒಂದು ಮಹತ್ವದ ಒಂದು ಉದ್ದೇಶದೊಂದಿಗೆ ಇವತ್ತು ಮ್ಯಾರಥಾನ್ ಅನ್ನು ಆರ್ಗನೈಸ್ ಮಾಡಿದ್ದೀವಿ. ಈ ಮ್ಯಾರಥಾನ್ ಇದರಲ್ಲಿ ಓಟದಲ್ಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಸ್ಪರ್ಧಾರ್ಥಿಗಳು ನಾವು ಇದರಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಎಲ್ಲರಲ್ಲಿ ಮ್ಯಾರಥಾನ್ ಓಟವು ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಿಂದ ನಗರದ ಐಬಿಯವರೆಗೆ ನಡೆಯಿತು. ಸ್ಪರ್ಧೆಯಲ್ಲಿ ಒಟ್ಟು 120 ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಪುರುಷ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಇನ್ಫೆಂಟ್ ಜೇಜಸ್ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಗೋವಿಂದ್, ದ್ವಿತೀಯ ಸ್ಥಾನವನ್ನು ಎಸ್ಎಸ್ಎಂ ಕಾಲೇಜಿನ ಬಿಎ ಪ್ರಥಮ ವರ್ಷದ ಹುಲಿಗೆಪ್ಪ, ತೃತೀಯ ಸ್ಥಾನವನ್ನು ಎಸ್ಎಸ್ಎಂ ಕಾಲೇಜಿನ ಬಿಎ ದ್ವಿತೀಯ ವರ್ಷದ ಮೇಘನಾಥ್ ಅವರು ಪಡೆದುಕೊಂಡರು. ವಿದ್ಯಾರ್ಥಿನಿಗಳ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಎಸ್ಸಿಎಂ
ಎಸ್ಕೆ ವೀರಶೈವ ಬಿಎಡ್ ಕಾಲೇಜಿನ ಬಿಎಡ್ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಪುಷ್ಪಲತಾ, ದ್ವಿತೀಯ ಸ್ಥಾನವನ್ನು ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನ ಪಿಎಂ ದ್ವಿತೀಯ ವರ್ಷದ ವಿದ್ಯಾರ್ಥಿನಿ ಐಶ್ವರ್ಯ, ತೃತೀಯ ಸ್ಥಾನವನ್ನು ಎಸ್ಆರ್ಕೆ ಬಿಎಡ್ ಕಾಲೇಜಿನ ಬಿಎಡ್ ಪ್ರಥಮ ವರ್ಷದ ಚನ್ನಬಸಮ್ಮ ಅವರು ಪಡೆದುಕೊಂಡರು. ಕರ್ನಾಟಕ ರಾಜ್ಯ ಏಡ್ಸ್ ಪ್ರೊಫೆಷನಲ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಘಟಕ ರಾಯಚೂರು, ರಾಯಚೂರಿನ ವಿಶ್ವವಿದ್ಯಾಲಯ ಹಾಗೂ ಮೌಲ್ಯ ಶಿಕ್ಷಣ ಕಾರ್ಯಕ್ರಮ ಮತ್ತು ಕ್ರೀಡೆಗಾಗಿ ಎನ್ಎಸ್ಎಸ್ ಘಟಕ ಮತ್ತು ಆರ್ಎಲ್ಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ಯುವಜನೋತ್ಸವ 2023 ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದೊಂದು ನಾಗರಿಕರ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಗೌರವದ ಅಧಿಕಾರಿಗಳಾದ ಡಾಕ್ಟರ್ ಸುರೇಶ್ ಬಾಬು ಕ್ಯಾಮ್ರಾ ನೋಡಿದ ತಕ್ಷಣ ಎಲ್ಲರೂ ಓಡ್ತಾರೆ. ಮತ್ತು ಸ್ಟಾರ್ಟಿಂಗ್ ನಿಧಾನ ನೋಡ್ಬೇಕು. ನೋಡಿ ಪ್ರಥಮ ಮಲ್ಲಪ್ಪ ಈ ಸಂದರ್ಭದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್, ತಾಲೂಕು ವೈದ್ಯಾಧಿಕಾರಿ ಮೊಹಮ್ಮದ್ ಶಾಕೀರ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಂಚಾಲಕ ದಂಡಪ್ಪ ಬಿರಾದರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ಬರುವ ಆಸ್ತಿಗಳನ್ನು ಮ್ಯಾನ್ಯುವಲ್ ಸಮೀಕ್ಷೆ ಮಾಡಿ ತಂತ್ರಾಂಶದಲ್ಲಿ ಅಳವಡಿಸದೇ ಇರುವ ಕುರಿತು ಎಲ್ಲ ಪಿಡಿಒಗಳಿಗೆ ತರಾಟೆಗೆ ತೆಗೆದುಕೊಂಡು ನೋಟಿಸ್ ಜಾರಿ ಮಾಡಿ 2 ದಿನಗಳಲ್ಲಿ ಮಾಹಿತಿ ನೀಡದಿದ್ದರೆ ಕ್ರಮ ವಹಿಸಲಾಗುತ್ತದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಪಾಂಡ್ವೆ ರಾಹುಲ್ ತುಕಾರಾಂ ಎಚ್ಚರಿಕೆ ನೀಡಿದರು. ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಆಸ್ತಿಗಳನ್ನು ಮ್ಯಾನ್ಯುವಲ್ ಸಮೀಕ್ಷೆ ಮಾಡಿ ತಂತ್ರಾಂಶದಲ್ಲಿ ಅಳವಡಿಸದೇ ಇರುವ ಕುರಿತು ಎಲ್ಲ ಪಿಡಿಒಗಳಿಗೆ ತರಾಟೆಗೆ ತೆಗೆದುಕೊಂಡು ನೋಟಿಸ್ ಜಾರಿ ಮಾಡಿ 2 ದಿನಗಳಲ್ಲಿ ಮಾಹಿತಿ ನೀಡದಿದ್ದರೆ ಕ್ರಮ ವಹಿಸಲಾಗುತ್ತದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಪಾಂಡ್ವೆ ರಾಹುಲ್ ತುಕಾರಾಂ ಎಚ್ಚರಿಕೆ ನೀಡಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತಾಲೂಕು ಪಂಚಾಯತ್ ಇಒ ಮತ್ತು ಪಿಡಿಒಗಳಿಗೆ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡರು. ಜಿಲ್ಲೆಯ 179 ಗ್ರಾಮ ಪಂಚಾಯಿತಿಗಳಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಸಮೀಕ್ಷೆ ನಡೆಸಿ ಬೇಕಾಬಿಟ್ಟಿಯಾಗಿ ತಂತ್ರಾಂಶದಲ್ಲಿ ಅಳವಡಿಸಿರುವುದಕ್ಕೆ ಕೆಂಡಾಮಂಡಲವಾದರು. 7 ದಿನದ ಹಿಂದೆ ಸಭೆ ಮಾಡಲು ಮಾಹಿತಿ ನೀಡಿದ್ದು 7 ದಿನದಲ್ಲಿಯೂ ಸಹ ಆಸ್ತಿ ಮ್ಯಾನ್ಯುವಲ್ ಸಮೀಕ್ಷೆ ಅಳವಡಿಸದೇ ಇರುವ ಕುರಿತು ನೋಟಿಸ್ ಜಾರಿ ಮಾಡಿದರು. 2 ದಿನದಲ್ಲಿ ಸಮರ್ಪಕವಾಗಿ ಮಾಹಿತಿ ನೀಡದಿದ್ದರೆ ಕ್ರಮ ವಹಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸಕಾಲದಲ್ಲಿ ಅರ್ಜಿಗಳ ವಿಲೇವಾರಿ ಕುರಿತು ಬಾಕಿ ಉಳಿಸಿಕೊಳ್ಳಲಾಗಿದೆ. ಮುಂದಿನ ಸಭೆಯೊಳಗೆ ಎಲ್ಲವೂ ಪೂರ್ಣಗೊಳಿಸಬೇಕು. ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಘನ ತ್ಯಾಜ್ಯ ವಿಲೇವಾರಿ ಮಾಡಿ ಒಂದೆಡೆ ಸಂಗ್ರಹಿಸಬೇಕು. ಕಸ ವಿಲೇವಾರಿ ಮಾಡದೆ ಕುಂಟು ನೆಪ ಹೇಳಿಕೊಂಡು ಜೊತೆಗೆ ಘನ ತ್ಯಾಜ್ಯ ಸಂಗ್ರಹ ಶೆಡ್ ನಿರ್ಮಾಣ ಮಾಡದೆ ಇರುವ ಕುರಿತು 1 ವಾರದೊಳಗೆ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಕಸ ಸಂಗ್ರಹ ಮಾಡಬೇಕು. ಘನ ತ್ಯಾಜ್ಯ ಸಂಗ್ರಹ ಇಲ್ಲದಿದ್ದರೆ ತಾತ್ಕಾಲಿಕವಾಗಿ ಶೆಡ್ ನಿರ್ಮಾಣ ಮಾಡಿ ಸಂಗ್ರಹಿಸಬೇಕು. ಕುಂಟು ನೆಪ ಹೇಳಿದರೆ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಘನತ್ಯಾಜ್ಯ ಮನೆ ಮನೆಗೆ ಹೋಗಿ ಸಂಗ್ರಹ ಮಾಡಲು ಮಹಿಳೆಯರಿಗೆ ವಾಹನ ತರಬೇತಿ ನೀಡಿದೆ. 108 ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ನೀಡಿಲ್ಲ. ಕೇವಲ 69 ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ ನೀಡಲಾಗಿದೆ. ಯಾಕೆ ಕೆಲಸ ನೀಡಿಲ್ಲವೆಂದು ಮಾಹಿತಿ ನೀಡಲು ಸೂಚಿಸಿದರು. ಮಹಿಳಾ ಚಾಲಕರಿಗೆ ಕಳೆದ 1 ವರ್ಷದಿಂದ ವೇತನ ನೀಡಿಲ್ಲ. ಉದ್ಮಾಳ ಗ್ರಾಮ ಪಂಚಾಯತ್ನಲ್ಲಿ 4 ತಿಂಗಳ ವೇತನ ನೀಡಿಲ್ಲ. ಜಾನೆಕಲ್ನಲ್ಲಿ 4 ತಿಂಗಳ ವೇತನ ನೀಡಿಲ್ಲ. ನಕ್ಕುಂದಿ ಗ್ರಾಮ ಪಂಚಾಯತ್ನಲ್ಲಿ ವೇತನ ಪಾವತಿಸಿಲ್ಲ. ತಲೇಖಾನ್ ಗ್ರಾಮ ಪಂಚಾಯತಿನಲ್ಲಿ 1 ವರ್ಷದಿಂದ ವೇತನ ನೀಡಿಲ್ಲ. ಸುಮಾರು 20 ರಿಂದ 30 ಗ್ರಾಮ ಪಂಚಾಯತಿಗಳಲ್ಲಿ ಬಾಕಿ ವೇತನ ಪಾವತಿಸಬೇಕು. ನಿತ್ಯ ಗ್ರಾಮಗಳಲ್ಲಿ ಕಸ ಸಂಗ್ರಹಿಸಬೇಕು ಎಂದರು. ತಾಲೂಕು ಪಂಚಾಯಿತಿಗಳ ಇಒ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಕಸ ಸಂಗ್ರಹ ಘನತ್ಯಾಜ್ಯ ಘಟಕ ಇಲ್ಲದ ಕುರಿತು ಮಾಹಿತಿ ಪಡೆದು ಬಗೆಹರಿಸಬೇಕು ಎಂದು ತಿಳಿಸಿದರು. ಎಲ್ಲಾ ಗ್ರಾಮ ಪಂಚಾಯಿತಿಗಳು ತೆರಿಗೆ ವಸೂಲಿ ಮಾಡಬೇಕು. ರಾಯಚೂರು ತಾಲೂಕಿನಲ್ಲಿ ಕೇವಲ 8% ಮಾತ್ರ ತೆರಿಗೆ ವಸೂಲಿ ಮಾಡಿದೆ. ಜಿಲ್ಲೆಯಲ್ಲಿ ಒಟ್ಟು 30% ತೆರಿಗೆ ಸಂಗ್ರಹ ಮಾಡಲು ಗುರಿ ನೀಡಿದೆ. 1ಕ್ಕಿಂತ ದಾಟದೆ ತೆರಿಗೆ ಸಂಗ್ರಹ ಮಾಡದ ಕುರಿತು ಅತಿ ಕಡಿಮೆ ತೆರಿಗೆ ವಸೂಲಿ ಮಾಡಿದ ಜಿಲ್ಲೆಯ ಎಲ್ಲಾ ತಾಲೂಕಿನ ತಲಾ 5 ಗ್ರಾಮ ಪಂಚಾಯಿತಿಗಳಿಗೆ ನೋಟಿಸ್ ಜಾರಿ ಮಾಡಲಾಗುವುದು. 1 ವರ್ಷದಿಂದ ತೆರಿಗೆ ಸಂಗ್ರಹ ಮಾಡದ ಕುರಿತು ಉತ್ತರ ನೀಡಬೇಕೆಂದು ತಿಳಿಸಿದರು. ಕಸ ಸಂಗ್ರಹ ವಾಹನಗಳನ್ನು ಗ್ರಾಮ ಪಂಚಾಯತ್ ಪಿಡಿಒ ನಿರ್ವಹಣೆ ಮಾಡಬೇಕು. ಡೀಸೆಲ್ ಗ್ರಾಮ ಪಂಚಾಯತ್ನಿಂದಲೇ ಹಾಕಿಸಬೇಕು. ವಾಹನ ಚಾಲಕರಿಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಡೀಸೆಲ್ ಹಾಕಿಸಬೇಡಿ. ರಿಪೇರಿಯಾದರೂ ಗ್ರಾಮ ಪಂಚಾಯತ್ ಪಿಡಿಒಗಳಿಗೆ ಹೊಣೆ ಎಂದರು. ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವ ಇಂಡಸ್ಟ್ರಿಗಳು ತೆರಿಗೆ ನೀಡಿಲ್ಲ ಮತ್ತು ಕಡಿಮೆ ತೆರಿಗೆ ನೀಡಿದ ಕುರಿತು ಎಲ್ಲಾ ಇಂಡಸ್ಟ್ರಿಗಳಿಗೆ ನೋಟಿಸ್ ನೀಡಲು ಸೂಚಿಸಿ ಕೋರ್ಟ್ ಮೂಲಕ ವಸೂಲಿ ಮಾಡಲು ತಿಳಿಸಿದರು. ರಾಜ್ಯ ಸೇರಿದಂತೆ ಜಿಲ್ಲೆಯಲ್ಲಿಯೂ ಬರಗಾಲ ಇದ್ದು ನರೇಗಾದ ಅಡಿ ಕೆಲಸ ನೀಡಲು ಗ್ರಾಮ ಪಂಚಾಯಿತಿಗಳಿಗೆ ಸೂಚಿಸಲಾಗಿತ್ತು. ದೇದುರ್ಗ ತಾಲೂಕಿನಲ್ಲಿ ನರೇಗಾದ ಅಡಿ ಕೆಲಸಕ್ಕೆ ಡಿಮ್ಯಾಂಡ್ ಇಲ್ಲವೆಂದು ಹೇಳಿದ್ದು ದೇದುರ್ಗ ಇಒ ರಾಮರೆಡ್ಡಿ ವಿರುದ್ಧ ಕಿಡಿಕಾರಿದರು. ಬರಗಾಲದಲ್ಲಿ ಕೆಲಸಕ್ಕೆ ಡಿಮ್ಯಾಂಡ್ ಇಲ್ಲವೆಂದು ಹೇಳಿದ್ದು ಮಾಹಿತಿ ಕೊಡಲು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಪ್ರಕಾಶ್ ವಡ್ಡರ್, ಟಿ ರೋಹಿಣಿ ಸೇರಿದಂತೆ ತಾಲೂಕು ಪಂಚಾಯತ್ ಇಒ, ಗ್ರಾಮ ಪಂಚಾಯತ್ ಪಿಡಿಒಗಳು ಉಪಸ್ಥಿತರಿದ್ದರು. ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಸಂಸ್ಥೆಯಿಂದ ಶ್ರೀ ಪಂಚಾಕ್ಷರಿ ಗವಾಯಿಗಳ ಅವರ 43ನೇ ಪುಣ್ಯಸ್ಮರಣೆ ಹಾಗೂ ಸಂಗೀತ ಸಮ್ಮೇಳನವನ್ನು ಸೆಪ್ಟೆಂಬರ್ 24ರಂದು ನಗರದ ಗಣದಿನ್ನಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಅಸ್ಕಿಹಾಳ್ ಹೇಳಿದರು.
ಪಂಡಿತ ಪಂಚಾಕ್ಷರಿ ಗವಾಯಿಗಳ ಸಂಸ್ಥೆಯಿಂದ ಶ್ರೀ ಪಂಚಾಕ್ಷರಿ ಗವಾಯಿಗಳವರ 43ನೇ ಪುಣ್ಯಸ್ಮರಣೆ ಹಾಗೂ ಸಂಗೀತ ಸಮ್ಮೇಳನವನ್ನು ಸೆಪ್ಟೆಂಬರ್ 24ರಂದು ನಗರದ ಗಣದಿನ್ನಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಸುಗುರೇಶ್ ಅಸ್ಕಿಹಾಳ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ಗಬ್ಬೂರು ಬೂದಿ ಬಸವೇಶ್ವರ ಶಿವಾಚಾರ್ಯರು ಭಾಗವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್, ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ವೀರಶೈವ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಮಹಾಂತೇಶ್ ಪಾಟೀಲ್ ಅತ್ನೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ಬಸವರಾಜ್ ಹೂಗಾರ್, ವರ್ತಕ ಶಿವಾನಂದ್ ಚುಕ್ಕಿ ಭಾಗವಹಿಸಲಿದ್ದಾರೆ. ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಶ್ರೀ ಕಲ್ಲಯ್ಯ ಅಜ್ಜ ಇವರಿಗೆ ಚುಕ್ಕಿ ಸುಗಪ್ಪ ಸಾಹುಕಾರ ದಂಪತಿಗಳಿಂದ ತುಲಾಭಾರ ನಡೆಯಲಿದೆ. ನಂತರ ಉಡುಪಿಯ ಡಾ ಮಿಥುನ್ ಚಕ್ರವರ್ತಿಯವರಿಂದ ಹಿಂದೂಸ್ತಾನಿ ಗಾಯನ, ಬೆಂಗಳೂರಿನ ಸುಮಾ ಗುರುಪ್ರಸಾದ್ ಹೆಗಡೆಯವರಿಂದ ಸಂತೂರ್ ವಾದನ, ಜಿಕೆ ಅನಂತಮೂರ್ತಿಯವರಿಂದ ಭಕ್ತಿ ಸಂಗೀತ, ಶರಣಕುಮಾರ್ ಪತ್ತರಗಿ ಮತ್ತು ಷಣ್ಮುಖಯ್ಯ ಲಕ್ಕುಂಡಿ ಇವರಿಂದ ತಬಲಾ ವಾದನ ನಡೆಯಲಿದೆ. ಅಲ್ಲದೆ ಸ್ಥಳೀಯ ಸಂಗೀತಗಾರರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದರು. ಸಂಗೀತ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಅಭಿನವ ರಾಚೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಪೂಜ್ಯ ಬೂದಿ ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸಾನ್ನಿಧ್ಯ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಸಂಸದರಾದ ಸನ್ಮಾನ್ಯ ರಾಜಾ ಅಮರೇಶ್ ನಾಯಕ್ ಸಾರ್ ಅವರು, ಸಚಿವರಾದ ಸನ್ಮಾನ್ಯ ಎನ್ಎಸ್ ಬೋಸರಾಜ್ ಸಾಹೇಬರು ಮತ್ತು ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಸಾಹೇಬರು ಶಾಸಕರು ರಾಯಚೂರಿನಿಂದ, ಸನ್ಮಾನ್ಯ ಬಸನಗೌಡ ದತ್ತಲ್ ಶಾಸಕರು ರಾಯಚೂರು ಗ್ರಾಮಾಂತರ ಸಾಹೇಬರು ಮತ್ತು ಇವರೆಲ್ಲರೂ ಮುಖ್ಯ ಅತಿಥಿಗಳಾಗಿ, ಮತ್ತು ಮಿರ್ಜಾಪುರ್ ಚಂದ್ರಶೇಖರ್ ಪಾಟೀಲ್ ಅವರು, ಮಹಾಂತೇಶ್ ಪಾಟೀಲ್ ಅತ್ನೂರ್ ಅವರು, ಬಸವರಾಜ್ ಹೂಗಾರ್ ಜಂಟಿ ನಿರ್ದೇಶಕರು ಕನ್ನಡ ಸಂಸ್ಕೃತಿ ಇಲಾಖೆಯವರು, ಶ್ರೀ ಶಿವಾನಂದ ಅಮರೇಶ್ವರ ಚುಕ್ಕಿ ಭಕ್ತರು ಇವರು ಕೂಡ ಅತಿಥಿಗಳಾಗಿ ಆಗಮಿಸುತ್ತಾರೆ. ಮತ್ತು ಈ ಸಲ ಮತ್ತೊಂದು ಈ ವರ್ಷವೂ ಕೂಡ ವಿಶೇಷ ಅಂತಂದರೆ ಪೂಜ್ಯ ಕಲ್ಲಯ್ಯ ಅಜ್ಜ ಅವರ ತುಲಾಭಾರ ಸೇವೆಯನ್ನು ಕೂಡ ನಡೆಸಲಾಗುತ್ತದೆ. ಈ ಸಲದ ಈ ಒಂದು ಕಾರ್ಯಕ್ಕೆ ನಮ್ಮ ಶ್ರೀ ಸುವರ್ಣಮ್ಮ, ಶ್ರೀ ಚುಕ್ಕಿ ಸುಗಪ್ಪ ಸಾಹುಕಾರ್ ಸಿರುವಾರಿಗಳು ನಡೆಸಿಕೊಡ್ತಾರೆ. ಮತ್ತು ಯಥಾವತ್ತಾಗಿ ಈ ಸಲವೂ ಕೂಡ ಮುಂಜಾನೆ 9ರಿಂದ ಸಂಗೀತ ಕಾರ್ಯಕ್ರಮ ಹಾಗೂ ತುಲಾಭಾರ ಸೇವೆ, ಪೂಜಾ ಕಾರ್ಯಕ್ರಮಗಳೆಲ್ಲ ಇರ್ತವೆ. ಈ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಗುರುಗಳ ಶಿಷ್ಯರಾಗಿರ್ತಕ್ಕಂತಹ ಡಾಕ್ಟರ್ ಮಿಥುನ್ ಚಕ್ರವರ್ತಿ ಉಡುಪಿಯವರು ತಮ್ಮ ಹಿಂದೂಸ್ತಾನಿ ಗಾಯನವನ್ನು, ಶ್ರೀಮತಿ ಸುಮಾ ಗುರುಪ್ರಸಾದ್ ಹೆಗಡೆ ಬೆಂಗಳೂರಿವರು ಸಂತೂರ್ ವಾದನವನ್ನು ಮತ್ತು ಭಕ್ತಿ ಸಂಗೀತವನ್ನು ಜಿಕೆ ಅನಂತಮೂರ್ತಿ ಬೆಂಗಳೂರಿವರು ನಡೆಸಿಕೊಡಲಿದ್ದು, ತಬಲಾ ಸಾಕ್ಷಿದಾರರಾಗಿ ಶರಣಕುಮಾರ್ ಗತ್ತರ್ಗಿ ಮತ್ತು ಷಣ್ಮುಖಯ್ಯ ಲಕ್ಕುಂಡಿ ಇವರು ಆಹ್ವಾನಿತ ವಿಶೇಷ ಕಲಾವಿದರಾಗಿ ಭಾಗವಹಿಸುತ್ತಾರೆ. ಮತ್ತು ಯಥಾ ಪ್ರಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವೆಲ್ಲ ಸ್ಥಳೀಯ ಕಲಾವಿದರು ಕೂಡ ಸಂಗೀತ ಸೇವೆಯನ್ನು ನಡೆಸಿಕೊಡಬೇಕು. ಅಂತಂದರೆ ರಂಗಮಂದಿರ ಲಭ್ಯ ಇರೋದ್ರಿಂದ ಗಣದಿನ್ನಿ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಸಂಸ್ಥೆ ಗೌರವಾಧ್ಯಕ್ಷ ಪಂಡಿತ್ ನರಸಿಂಹ ಒಡವಾಟಿ ಮಾತನಾಡಿ, ಗುರು ಪರಂಪರೆಯನ್ನು ಕಳೆದ 43 ವರ್ಷಗಳಿಂದ ನಡೆಸಿಕೊಂಡು ಬರಲಾಗುತ್ತಿದೆ. ಸಂಗೀತಕ್ಕೆ ಪುಟ್ಟರಾಜ ಗವಾಯಿಗಳ ಕೊಡುಗೆ ಅಪಾರವಾಗಿದೆ. ಅವರನ್ನು ಸ್ಮರಿಸುವ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕೆಂದರು. 43 ವರ್ಷದವರೆಗೆ ಅವಿರತವಾದ ಸಂಪರ್ಕ ಬಂದಿದ್ದೇ ಒಂದು ಪವಾಡ ಅಂತ ಹೇಳ್ಬೋದು. ಯಾಕಂದರೆ ಸೋಮಪೇಟೆ ಮಠಗಳು ಒಂದು ಮಾತು ಹೇಳಿದ್ರು, ಮೊದಲನೇ ವರ್ಷ ಭಾಳ ಚಂದ ಮಾಡ್ತಾರಂತೆ ಕಾರ್ಯಕ್ರಮ, ಎರಡನೇ ವರ್ಷ ಮಂದಾಗ್ತದೆ, ಮೂರನೇ ವರ್ಷ ಬಂದಾಗ್ತದೆ. ಇದನ್ನು ಹೇಳಿದ್ರು. ಆದರೆ ನಮ್ಮ ಗುರು ಕೃಪೆಯಿಂದ ಆ ಥರ ಆಗಿಲ್ಲ, ಆಗೋದೂ ಇಲ್ಲ. ಯಾಕಂದರೆ ಇದು ಹೆಂಗಿದೆ ಅಂದರೆ ನಮ್ಮ ಗುರು ಪರಂಪರೆಯಿಂದ ಮಾಡುವಂಥ ಕಾರ್ಯ ಆಗಿರೋದ್ರಿಂದ ಯಾರು ಮೆಚ್ಚಿಸಬೇಕು, ಏನೋ ಇದರಿಂದ ನಾವು ಪಡಿಬೇಕು ಅನ್ನುವಂಥದ್ದಿಲ್ಲ. ಇದೊಂದು ಗುರು ಸ್ಮರಣೆ ಕಾರ್ಯಕ್ರಮ. ಯಾವುದೇ ಒಂದು ಗುರು ಸ್ಮರಣೆ ಕಾರ್ಯಕ್ರಮಗಳು ಯಾವತ್ತೂ ನಿಂತಿದ್ದು
ನೀವು ಯಾವುದೇ ಒಂದು ಕ್ಷೇತ್ರ ನೋಡಿ ಬೂತ್ ಪಡೆದ ಕಾರ್ಯಕ್ರಮ ಎಲ್ಲರೂ ನಿಲ್ಲೋದಿಲ್ಲ. ಯಾಕಂದರೆ ಅಲ್ಲಿ ಗುರುಗಳು ನಮ್ಮ ಹಿಂದೆ ಇರ್ತಾರೆ, ಅವರೊಂದು ಆತ್ಮ ನಮ್ಮ ಹಿಂದೆ ಇದ್ದು ನಡೆಸ್ಕೊಂಡು ಹೋಗ್ತಾ ಇದೆ. ಹೀಗಾಗಿ ಈಗಾಗಲೇ ಸಾಕಷ್ಟು ನಮಗೆ ವಿಷಯಗಳ ತಿಳಿಸಿದ್ದಾರೆ. ದಯವಿಟ್ಟು ಆ ಕಾರ್ಯಕ್ರಮ ದಿವಸ ತಾವೆಲ್ಲರೂ ಭಾಗವಹಿಸಿದರೆ ನಮ್ಗೆ ಭಾಳ ಖುಷಿ ಆಗ್ತದೆ. ಯಾಕಂದರೆ ಕನಿಷ್ಠ ನಮ್ಮಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೀತಂತ ನೀವೆಲ್ಲ ತೋರಿಸಿರ್ತೀರಿ, ನೀವು ಬಂದರೆ ನಮಗಿನ್ನೂ ಭಾಳ ಸಂತೋಷ ಆಗುತ್ತೆ. ದಯವಿಟ್ಟು ನಮ್ಮೆಲ್ಲರ ಮನವಿ ಅಂದರೆ ಅಜ್ಜಿಯವರು ನಿಜ ಹೇಳ್ತಾರೆ, ಪಂಚಾಕ್ಷರಜ್ಜರು ಪುಟ್ಟರಾಜರು ಈ ನಮ್ಮ ನಾಡಿನಲ್ಲಿ ಜನಿಸದೇ ಇದ್ದಿದ್ದರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇರಲಿಲ್ಲ. ಅವ್ರಿಗಿಂತ ಮುಂಚೆ ಇದ್ದಿದ್ದು ಕರ್ನಾಟಕ ಸಂಗೀತ. ನಮ್ಮ ರಾಯಚೂರಿನಲ್ಲಿ ಕೂಡ ಮೊದಲು ಹಿಂದೆ ನಾವು ಗುರುಗಳು ಹೇಳ್ತಿದ್ರು, ಪ್ರಯತ್ನ ಮಾಡ್ತೀನಿ, ಅವರ ಮನೆ ಮಾಡ್ತಿದ್ರು ಕರ್ನಾಟಕ ಸಂಗೀತ ಇತ್ತು ಅಂತೇಳಿ. ಇವಾಗ ಬಸವರಾಜ ರಾಜಗುರುಗಳ ತಾಯಿ ಕೂಡ ಕರ್ನಾಟಕ ಸಂಗೀತಗಾರೆ. ಆ ವೇಳೆ ಸಂಗೀತ ಇತ್ತು ಕರ್ನಾಟಕದ್ದು. ಬಸವರಾಜ ಗುರುಗಳ ಶಿಷ್ಯರಾದ ಮೇಲೆ ಹಿಂದೂಸ್ತಾನಿ ಸಂಗೀತ ಕಲಿತರು. ಅವರು ಸಂಗೀತಕ್ಕಾಗಿ ಹುಟ್ಟು ಬಂದಿದ್ದಾರೆ, ಸಂಗೀತ ಕಲಿತರು. ಈ ಸಂಗೀತಕ್ಕೆ ಮೂಲ ಪುರುಷರೇ ಆನಂದ ಕುಮಾರ್ ಶ್ರೀಗಳು. ಅವರು ಇವರನ್ನ ಸಲವಿ ಸಂತೈಸಿ ಸಂಗೀತ ಕಲಿಸಿ ಇವರು ಹಿಂದೂಸ್ತಾನಿ ಸಂಗೀತಕ್ಕೆ ನೀಲಕಂಠ ಭವನ ನಿರ್ಮಿಸ್ತಾರೆ. ದೊಡ್ಡ ದೊಡ್ಡ ಕಲಾವಿದರನ್ನು ಕಲಿಸಿ ಆಮೇಲೆ ಉತ್ತರ ಹಿಂದೂಸ್ತಾನದಿಂದ ಭಾಳ ದೊಡ್ಡ ಸಂದರ್ಭಗಳನ್ನು ಕಲಿಸಿ ಆಗಿನ ಭಾಳಷ್ಟು ಕಷ್ಟಪಟ್ಟು ಜೀವನ ಸಂಗೀತ ಕೊಡಿಸಿದ್ದಾರೆ. ಆ ಸಂಪತ್ತು ಅವರು ತಗೊಂಡಿದ್ದಾರೆ. ಆ ಸಂಪತ್ತು ಇವತ್ತಿನವರೆಗೆ ಉಳಿದಿದೆ. ಆ ಒಂದು ಮಾತು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಈಗ ಇನ್ನೂ ಮುಂದಾದಂತೆ ನಡ್ಕೊಂಡು ಹೋಗುತ್ತೆ. ಈ ಸಂದರ್ಭದಲ್ಲಿ ಇಬ್ರಾಹಿಂ, ವಿಜಯ್ ಕುಮಾರ್ ದಿನ್ನಿ, ಸುಧಾಕರ್ ಅಸ್ಗಿಹಾಳ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9888024095, 9880240956, 8892589596. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್. ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು 3 BHK ಫ್ಲಾಟ್ಗಳು, 2 BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸೂಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಹಿಂದೆ ಸಂಪರ್ಕಿಸಿ ಸಂತೋಷ್ ಜೈನ್ 9845151555. ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್, ಮಹಾಬಳೇಶ್ವರ ಚೌಕ್ ಹತ್ತಿರ
ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಬಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದೂ ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಸಿಟಿ 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. Visit beside Ganj Kalyana Mandap, Ganj Road, SAK Convention Hall. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ, ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. KTB Jewel Palace, gold, diamond, silver, trust of more than 100 years. Buy any gold jewellery at not more than 12.9% VA. Compare and buy. 0% making charges. New collections available in all varieties. We won't let you waste money on high making charges. Visit KTB Jewel Palace, Udayanagar, Station Road, Raichur. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ
ಬಂಕಟ್ಲಾಲ್ ರಾಜಾರಾಮ್ ಬಾಬು ಬಿಆರ್ಬಿ ಕಾಲೇಜಿನಿಂದ ಬಹುಭಾಷಾ ವಿಷಯಗಳ ಮೇಲೆ ಒಂದು ದಿನ ಅಂತಾರಾಷ್ಟ್ರೀಯ ಸಮ್ಮೇಳನ ಸೆಪ್ಟೆಂಬರ್ 22ರಂದು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಶೀಲಾದಾಸ್ ಹೇಳಿದರು. ನಗರದ ಬಂಕಟ್ಲಾಲ್ ರಾಜಾರಾಮ್ ಬು ಬಿಆರ್ಬಿ ಕಾಲೇಜಿನಿಂದ ಬಹುಭಾಷಾ ವಿಷಯಗಳ ಮೇಲೆ ಒಂದು ದಿನ ಅಂತಾರಾಷ್ಟ್ರೀಯ ಸಮ್ಮೇಳನ ಸೆಪ್ಟೆಂಬರ್ 22ರಂದು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಶೀಲಾದಾಸ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸಮ್ಮೇಳನವನ್ನು ರಾಯಚೂರು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಅಮೆರಿಕ ಪತ್ರಕರ್ತೆ ಡಾಕ್ಟರ್ ಅನಿತಾ ಕಪೂರ್ ಆಶಯ ನುಡಿಗಳನ್ನು ಆಡಲಿದ್ದಾರೆ. ಅಧ್ಯಕ್ಷತೆಯನ್ನು ತಾರಾನಾಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪಾರಸ್ಮಲ್ ಸುಕಾಣಿ ವಹಿಸಲಿದ್ದಾರೆ. ಅತಿಥಿಗಳಾಗಿ ತಾರಾನಾಥ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಂಬಾಪತಿ ಪಾಟೀಲ್, ಬಿಆರ್ಬಿ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ ಶ್ರೀರಾಮ್ ಬೂಬ್, ಕಾರ್ಯದರ್ಶಿ ಚೇತನ್ ಧೋಕಾ, ವಿರುಪನಗೌಡ ಗಣೇಕಲ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ಕಾನೂನು, ರಾಜ್ಯಶಾಸ್ತ್ರ, ಪರಿಸರ ವಿಜ್ಞಾನ, ಕನ್ನಡ, ವಾಣಿಜ್ಯ, ಅರ್ಥಶಾಸ್ತ್ರ, ಗ್ರಂಥಾಲಯ ವಿಜ್ಞಾನ, ಸಮಾಜಶಾಸ್ತ್ರ, ಇತಿಹಾಸ, ಇಂಗ್ಲಿಷ್ ಸೇರಿದಂತೆ ಬಹುಭಾಷೆಗಳ ಮೇಲೆ ಸಂಶೋಧನಾ ವಿಷಯಗಳನ್ನು ಮಂಡಿಸಲಾಗುತ್ತದೆ. ಮಂಡನೆಯಾಗುವ ವಿಷಯಗಳನ್ನು ಪುಸ್ತಕ ರೂಪದಲ್ಲಿ ಹೊರತರಲಾಗುತ್ತದೆ ಎಂದರು. 2 ಗೋಷ್ಠಿಗಳಲ್ಲಿ 12 ವಿಷಯಗಳ ಮೇಲೆ ಸಂಶೋಧನಾ ವಿಷಯಗಳು ಮಂಡನೆಯಾಗಲಿವೆ. ನಂತರ ಸಂಜೆ ಸಮ್ಮೇಳನದ ಸಮಾರೋಪ ಸಮಾರಂಭ ತಾರಾನಾಥ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಪವನ್ ಕುಮಾರ್ ಸುಕಾಣಿ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಹನುಮಂತಪ್ಪ ಸಮಾರೋಪ ನುಡಿಗಳನ್ನು ಆಡಲಿದ್ದಾರೆ. ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದರು. ಆನಂತರ ಸಮಾರೋಪ ಸಮಾರಂಭಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಡಿಸಿಯವರು ಡಾಕ್ಟರ್ ಎಂ ಹನುಮಂತಪ್ಪ ಅವರು ಸಮಾರೋಪ ಸಮಾರಂಭಕ್ಕೆ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಪುರುಷೋತ್ತಮ ಸಿನಾನಿ ಮತ್ತು ನಮ್ಮ ತಾರಾನಾಥ ಶಿಕ್ಷಣ ಸಂಸ್ಥೆಯ ವೈಸ್ ಪ್ರಿನ್ಸಿಪಲ್ ಪವನ್ ಕುಮಾರ್ ಸುಕಾಣಿ ಮತ್ತು ನಮ್ಮೆಲ್ಲ ಮ್ಯಾನೇಜ್ಮೆಂಟ್ ಅವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಂಶೋಧನಾ ಲೇಖನಗಳನ್ನು ನಾವು ತರಿಸ್ಕೊಳ್ತಾ ಇದ್ದೀವಿ. ಕನ್ನಡ, ಇಂಗ್ಲೀಷ್, ಹಿಂದಿ, ಎಕನಾಮಿಕ್ಸ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಲಾ, ಫಿಸಿಕಲ್ ಎಜುಕೇಷನ್ ಮತ್ತು ಎನ್ವೈರನ್ಮೆಂಟ್ ಸೈನ್ಸ್ ಈ ಥರದ ಪತ್ರಿಕೆಗಳನ್ನು ನಾವು ಕೊಟ್ಟಿದ್ದೀವಿ ಅವರಿಗೆ. ಇದಕ್ಕೆ ಸಂಶೋಧನಾ ಲೇಖನಗಳನ್ನು ಅವರು ನಡೆಸ್ಕೊಡ್ತಾರೆ. ಬಂದು ಇಲ್ಲಿ ಪ್ರಬಂಧ ಮಂಡನೆ ಮಾಡ್ತಾರೆ. ರಿಸೋರ್ಸ್ ಪರ್ಸನ್ ಅವರೆಲ್ಲ ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡಿ ಏನೇನು ಬೆಳಿಬೇಕು, ಏನೇನೇನು ಮಾಡಬೇಕು ಅದ್ರ ಬಗ್ಗೆ ಅವರು ಹೇಳ್ತಾರೆ. ಹೇಳಿದ ಮೇಲೆ ಮತ್ತು ಆ ಎಲ್ಲ ಲೇಖನಗಳನ್ನು ಒಂದು ಪುಸ್ತಕವಾಗಿ ನಾವು ಬಿಡುಗಡೆ ಮಾಡ್ತೀವಿ. ISSನಲ್ಲಿ ನಾವು ಬಿಡುಗಡೆ ಮಾಡ್ತೀವಿ. ಇದಿಷ್ಟು ನಮ್ಮ ಕಾರ್ಯಕ್ರಮದ ವಿವರಣೆ. ತಾವೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ತಾವು ನಾಳೆ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ. ಇದೊಂದು ಬಹುದೊಡ್ಡ ಕಾರ್ಯಕ್ರಮ. ಸಂಶೋಧನೆ ಅನ್ನುವಂಥದ್ದು ಉನ್ನತ ಶಿಕ್ಷಣದಲ್ಲಿ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಅಂತಹ ಸಂಶೋಧನಾತ್ಮಕ ಮನೋಭಾವವನ್ನು ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ಬೆಳೆಸಬೇಕು ಅನ್ನೋದು ಈ ಒಂದು ಸಮ್ಮೇಳನದ ಮುಖ್ಯ ಉದ್ದೇಶ. ಯಾಕಂದರೆ ಉಪನ್ಯಾಸಕರಿಗೆ ಇದು ಕಂಪಲ್ಸರಿ ಇರ್ತದೆ, ನಾವು ಮಾಡೇ ಮಾಡ್ತೀವಿ. ಇದರೊಂದಿಗೆ ಮಕ್ಕಳಲ್ಲಿ ಕೂಡ, ಬಾಲ್ಯದಲ್ಲಿ ಯುವಕರಿಗೂ ಕೂಡ ಈ ಥರದ ಒಂದು ಮನೋಭಾವ ಬೆಳೆಸಬೇಕು. ಈ ಭಾಗದಲ್ಲಿ ನಮ್ಮ ಎಲ್ಲ ಯುವಕರು ಈ ಥರ ಸಂಶೋಧನಾತ್ಮಕ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳಿ ಎನ್ನುವಂತಹ ಅಪೇಕ್ಷೆಯಿಂದ ನಾವು ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ತಾವುಗಳೆಲ್ಲರೂ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ನಮಗೆ ಬೆನ್ನೆಲುಬಾಗಿ ನಿಲ್ಲಬೇಕು, ಪ್ರೋತ್ಸಾಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಸಂಸ್ಥೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ನಾನು ಒಂದಿಲ್ಲ ಸರ್, ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ಗಳನ್ನೇ ಇಟ್ಕೊಂಡು ಕನ್ನಡ, ಇಂಗ್ಲೀಷ್, ಹಿಂದಿ ಇಟ್ಕೊಂಡಿದ್ದೀವಿ. ಆಮೇಲೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಇಟ್ಕೊಂಡೆ. ಅಂದರೆ ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು ಕಾನ್ಫರೆನ್ಸ್ ಅಂದರೆ ಹಾಗೆ ಎಲ್ಲ ವಿಷಯಗಳನ್ನು ಒಳಗೊಂಡಂಥದ್ದು. ನಮ್ಮದು ಕಾಮರ್ಸ್ ಕಾಲೇಜ್ ಆಗಿರೋದ್ರಿಂದ ನಾವು ಇಷ್ಟು ವಿಷಯಗಳನ್ನೇ ಸೈನ್ಸ್ ಅವರಿಗೆ ಬೇಕಾದರೆ ಎನ್ವೈರನ್ಮೆಂಟ್ ಸೈನ್ಸ್ ಅದೊಂದು ಇಟ್ಕೊಂಡಿದ್ದೀವಿ. ಲೈಬ್ರರಿ ಸೈನ್ಸ್, ಫಿಸಿಕಲ್ ಎಜುಕೇಷನ್, ಅಂದರೆ ಈ ಭಾಗದ ಎಲ್ಲ ವಿಷಯದವರು ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸಲಿ ಅನ್ನುವಂತಹ ಉದ್ದೇಶದಿಂದ ಇದೆ. ಈ ಸಂದರ್ಭದಲ್ಲಿ ವಿರುಪನಗೌಡ ಗಣೇಕಲ್, ಜಿ ಸುರೇಶ್, ಸಂದೀಪ್ ಕಾರ್ವಾರಿ ಉಪಸ್ಥಿತರಿದ್ದರು. ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ ಸರ್ವೆ ನಂಬರ್ 581, 626/2, 726/727ರಲ್ಲಿ ನಿವೇಶನ ರಹಿತರಿಗೆ ಮಂಜೂರಿಯ ನಿವೇಶನಗಳನ್ನು ಅಭಿವೃದ್ಧಿಪಡಿಸಿ ಹಂಚಿಕೆ ಮಾಡಬೇಕೆಂದು ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ ಸರ್ವೆ ನಂಬರ್ 581, 929/2, 726/727ರ ನಿವೇಶನ ರಹಿತರಿಗೆ ಮಂಜೂರಿಯಾದ ನಿವೇಶನಗಳನ್ನು ಅಭಿವೃದ್ಧಿಪಡಿಸಿ ಹಂಚಿಕೆ ಮಾಡಬೇಕೆಂದು ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ನಗರದ ವಿವಿಧ ಸ್ಲಂಗಳಲ್ಲಿ ವಾಸಿಸುವ ಸುಮಾರು ಜನರು ನಿವೇಶನ ಇಲ್ಲದೆ ಬಾಡಿಗೆ ಮನೆಯಲ್ಲಿ ಟೆಂಟ್ಗಳಲ್ಲಿ ವಾಸಿಸುವ ಸ್ಥಿತಿ ಇದೆ.
ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ 2017ರಲ್ಲಿ ನಿವೇಶನ ಮಂಜೂರಿಯಾಗಿದ್ದು ಇದುವರೆಗೂ ಕೇವಲ ಹಕ್ಕುಪತ್ರ ವಿತರಿಸಲಾಗಿದ್ದು ನಿವೇಶನ ಹಂಚಿಕೆ ಮಾಡಿಲ್ಲ. ಬಡವರಿಗೆ ಮಂಜೂರಿಯಾದ ಭೂಮಿಯನ್ನು ಭೂಗಳ್ಳರು ಅತಿಕ್ರಮಿಸಿಕೊಂಡಿದ್ದಾರೆ ಎಂದು ದೂರಿದ್ದಾರೆ. ಕೂಡಲೇ ಸದರಿ ಜಮೀನನ್ನು ಸರ್ವೆ ನಡೆಸಿ ಚೆಕ್ ಬಂದಿ ಮಾಡಿ ಜಮೀನು ಅಭಿವೃದ್ಧಿಪಡಿಸಿ ನಿವೇಶನ ಹಂಚಿಕೆ ಮಾಡಬೇಕೆಂದು ಮನವಿ ಮಾಡಿದರು. ರೈತರಿಗೆ ನಿವೇಶನ ನೀಡಲು ಜಿಲ್ಲಾಧಿಕಾರಿಗಳಿಗೆ, ನಿವೇಶನ ರೈತರನ್ನ ನಿರ್ಲಕ್ಷಿಸುವ ಪೌರಾಯುಕ್ತರಿಗೆ ನಿವೇಶನ ನೀಡಲು ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ನಿವೇಶನ ರೈತರಿಗೆ ನಿವೇಶನ ನೀಡಲೇಬೇಕು, ನಿವೇಶನ ನೀಡದ ಪೌರಾಯುಕ್ತರಿಗೆ, ಪೌರಾಯುಕ್ತರಿಗೆ, ಜನರನ್ನು ನಿರ್ಲಕ್ಷಿಸುವ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸಂಘಗಳ ಹೋರಾಟಕ್ಕೆ, ಸಂಘಗಳ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಹಂಚಿಕೆ ಮಾಡಿದ ಜಿಲ್ಲಾಧಿಕಾರಿಗಳಿಗೆ, ಹಂಚಿಕೆ ಮಾಡಿದ ಜಿಲ್ಲಾಧಿಕಾರಿಗಳಿಗೆ ಯಾತಕ್ಕಾಗಿ ಹೋರಾಟ. ಈ ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷ ಜನಾರ್ದನ್ ಹಳ್ಳಿಬೆಂಚಿ, ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಹೊಸೂರು, ನೂರ್ಜಾನ್, ಜಿ ರಾಜು, ವೆಂಕಟೇಶ್ ಭಂಡಾರಿ, ವೀರೇಶ್ ಜಂಬಣ್ಣ ಸೇರಿದಂತೆ ಅನೇಕರಿದ್ದರು. ಆಹಾರ ಇಲಾಖೆಯಲ್ಲಿ ಪಡಿತರ ಚೀಟಿ ಹಾಗೂ ಸೀಮೆ ಎಣ್ಣೆಗೆ ಸಂಬಂಧಿಸಿದಂತೆ 9 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದ್ದು ತನಿಖೆ ನಡೆಸಿ ತಪ್ಪಿತಸ್ಥರ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ರಾಷ್ಟ್ರೀಯ ಸಮಾಜ ಪರಿವರ್ತನಾ ಸಮಿತಿ, ಜೈ ಕರ್ನಾಟಕ ಸಂಘಟನೆ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಮಾಜಿಕ ನ್ಯಾಯಕ್ಕಾಗಿ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಧರಣಿ ನಡೆಸಿದರು. ಆಹಾರ ಇಲಾಖೆಯಲ್ಲಿ ಪಡಿತರ ಚೀಟಿ ಹಾಗೂ ಸೀಮೆ ಎಣ್ಣೆಗೆ ಸಂಬಂಧಿಸಿದಂತೆ 2 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದ್ದು ತನಿಖೆ ನಡೆಸಿ ತಪ್ಪಿತಸ್ಥರ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ರಾಷ್ಟ್ರೀಯ ಸಮಾಜ ಪರಿವರ್ತನಾ ಸಮಿತಿ, ಜೈ ಕರ್ನಾಟಕ ಸಂಘಟನೆ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಮಾಜಿಕ ನ್ಯಾಯಕ್ಕಾಗಿ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಆಹಾರ ಮತ್ತು ನಾಗರಿಕರ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಹಿಂದಿನ ಉಪನಿರ್ದೇಶಕ ಅರುಣ್ ಕುಮಾರ್ ಸಾಂಗಾವಿ, ಹಿಂದಿನ ಆಹಾರ ನಿರೀಕ್ಷಕ ಬಿಆರ್ ಯಂಕಣ್ಣ, ಖಲೀಲ್ ಅಹಮದ್, ಶಿರಸ್ತಿದಾರ್ ಸೇರಿಕೊಂಡು ಬಡವರ ಹೊಸ ಪಡಿತರ ಚೀಟಿಗಳು ಹಾಗೂ ಸೀಮೆ ಎಣ್ಣೆಗೆ ಸಂಬಂಧಿಸಿದಂತೆ ಸುಮಾರು 2 ಕೋಟಿ ರೂಪಾಯಿ ಹಣವನ್ನು ನಿಯಮ ಉಲ್ಲಂಘಿಸಿ ತಮ್ಮ ಸ್ವಂತಕ್ಕೆ ಬಳಸಿಕೊಂಡು ಭ್ರಷ್ಟಾಚಾರ ಎಸಗಿದ್ದಾರೆ. ಈ ಕುರಿತು ಹಲವು ಬಾರಿ ದೂರು ನೀಡಿದರೂ ಕ್ರಮವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಹಿಂದಿನ ಉಪನಿರ್ದೇಶಕ ಅರುಣ್ ಕುಮಾರ್ ಸಾಂಗಾವಿ, ಆಹಾರ ನಿರೀಕ್ಷಕ ಯಂಕಣ್ಣ ಇವರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು. ಲೂಟಿ ಮಾಡಿದ ಸರ್ಕಾರದ ಹಣವನ್ನು ದಂಡ ಸಮೇತ ವಸೂಲಿ ಮಾಡಬೇಕು. ಸದರಿ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಭ್ರಷ್ಟಾಚಾರಕ್ಕೆ ನೇರ ಹೊಣೆಗಾರರಾದ ಆಹಾರ ಇಲಾಖೆ ಆಯುಕ್ತರು ಹಾಗೂ ರಾಯಚೂರು ಜಿಲ್ಲಾಧಿಕಾರಿ ಮೇಲೆ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದ ಮನವಿಯನ್ನು ಜಿಲ್ಲಾಡಳಿತ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು. ಆಹಾರ ಇಲಾಖೆ ಅಧಿಕಾರಿಗಳನ್ನು ಕೂಡಲೇ ಎಫ್ಐಆರ್ ಮಾಡಲೇಬೇಕು, ದಾಖಲಿಸಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ಅಧಿಕಾರಿಗೆ, ಆಹಾರ ಇಲಾಖೆ ಭ್ರಷ್ಟ ಅಧಿಕಾರಿಗಳಿಗೆ, 2 ಕೋಟಿ ಲೂಟಿ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ, ಇಲಾಖೆದವರು ದುರ್ಬಳಕೆ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಆಹಾರ ಭ್ರಷ್ಟ ಇಲಾಖೆ ಅಧಿಕಾರಿಗಳಿಗೆ, ಆಹಾರ ಭ್ರಷ್ಟ ಇಲಾಖೆ ಅಧಿಕಾರಿಗಳಿಗೆ, 2 ಕೋಟಿ ಲೂಟಿಯನ್ನು ಮಾಡಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳಿಗೆ, ಆಹಾರ ಇಲಾಖೆಯಲ್ಲಿ 2 ಕೋಟಿ ಭ್ರಷ್ಟ ಅಧಿಕಾರಿಗಳಿಗೆ, ಬಿಹಾರ್ ವೆಂಕಣ್ಣನವರಿಗೆ, ಬಿಹಾರ್ ವೆಂಕಣ್ಣನವರಿಗೆ, ಜಿಲ್ಲಾಧಿಕಾರಿಗಳಿಗೆ, ಆಹಾರ ಇಲಾಖೆ ಅಧಿಕಾರಿಗಳನ್ನು ಬಚಾವ್ ಮಾಡತಕ್ಕಂಥ
ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರುಗಳಾದ ಎಂ ಮಾರೆಪ್ಪ, ಪ್ರಕಾಶ್ ಕುಮಾರ್, ತಿಮ್ಮಪ್ಪ ಸ್ವಾಮಿ, ಶಿವಕುಮಾರ್ ಯಾದವ್, ಸತೀಶ್ ಕುಮಾರ್, ನರಸಿಂಹಲು ಕಮಲಾಪುರ್, ಶಂಶಾವಲಿ, ತಿಮ್ಮಪ್ಪ ಕಡಗೋಳು, ಸಿದ್ದಪ್ಪ ಮನ್ಸ್ಲಾಪುರ್, ಪಿ ನವೀನ್ ಕುಮಾರ್, ಗೋವಿಂದಪ್ಪ ಮಿಟ್ಟಿಮಿಲ್ ಕಪೂರ್, ಆಂಜನೇಯ ಬಾಯದೊಡ್ಡಿ, ಜಂಬಣ್ಣ ಮನ್ಸ್ಲಾಪುರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನನ್ನ ದೇಶ ನನ್ನ ಮಣ್ಣು ಅಭಿಯಾನಕ್ಕೆ ರಾಯಚೂರು ನಗರದ ಬಸವೇಶ್ವರ ಕಾಲೋನಿ ಈಶ್ವರ ದೇವಸ್ಥಾನದಲ್ಲಿ ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರು ಚಾಲನೆ ನೀಡಿದರು. ಭಾರತೀಯ ಜನತಾ ಪಾರ್ಟಿಯ ರಾಯಚೂರು ನಗರ ಮಂಡಲ ವತಿಯಿಂದ ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷರಾದ ಜಗತ್ ಪ್ರಕಾಶ್ ನಡ್ಡಾ ಅವರ ಸೂಚನೆಯಂತೆ ರಾಯಚೂರು ವಿಧಾನಸಭಾ ಮತಕ್ಷೇತ್ರದಿಂದ ದೆಹಲಿಯ ಕರ್ತವ್ಯ ಪಥದಲ್ಲಿ ನಿರ್ಮಾಣವಾಗುತ್ತಿರುವ ಅಮೃತ ವಾಟಿಕಾ ವನಕ್ಕಾಗಿ ನನ್ನ ಮಣ್ಣು ನನ್ನ ದೇಶ ಅಭಿಯಾನಕ್ಕೆ ರಾಯಚೂರು ನಗರದ ಶ್ರೀ ಈಶ್ವರ ದೇವಸ್ಥಾನ ಬಸವೇಶ್ವರ ಕಾಲೋನಿಯಲ್ಲಿ ನಗರ ಶಾಸಕರಾದ ಡಾ ಶಿವರಾಜ್ ಪಾಟೀಲ್ ಅವರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎನ್ ಶಂಕರಪ್ಪ ಹಾಗೂ ನಗರಾಧ್ಯಕ್ಷರಾದ ಬಿ ಗೋವಿಂದ್ ನೇತೃತ್ವದಲ್ಲಿ ಚಾಲನೆ ನೀಡಿದರು. ಅನ್ನುವ ಕಾರ್ಯಕ್ರಮದಡಿಯಲ್ಲಿ ಇವತ್ತು ನಗರದ ವಿವಿಧ ವಾರ್ಡ್ಗಳಲ್ಲಿ ನಾವು ವಾರ್ಡಿನ ಮಣ್ಣನ್ನು ಒಂದು ಬುಡದಲ್ಲಿ ತುಂಬಿ ಇವತ್ತು ದೆಹಲಿಗೆ ಕಳಿಸುವಂಥ ಕೆಲಸ ಆಗ್ತದೆ. ಅಲ್ಲಿ ಕರ್ತವ್ಯ ಪದ್ಧತಿಯನ್ನು ಸಹ ಸಂಸತ್ ಭವನ ಇದೆ, ಆ ದಾರಿಯಲ್ಲಿ ಈ ನಮ್ಮ ಮಣ್ಣನ್ನು ಅಲ್ಲಿ ಮಾಡುವಂಥ ಕೆಲಸ. ಈ ಎಲ್ಲ ದೇಶದ ಎಲ್ಲ ಮೂಲೆಗಳಿಂದ ಈ ಮಣ್ಣು ಕಲೆಕ್ಟ್ ಮಾಡಿ ಅಲ್ಲಿಗೆ ಕಳಿಸುವಂಥ ಕೆಲಸ ಇವತ್ತು ದೇಶಾದ್ಯಂತ ನಡೀತಾ ಇದೆ. ಇದರ ಅರ್ಥ ಏನು ವಿಶೇಷವಾಗಿ ಕಲ್ಪಿಸಬೇಕಾದದ್ದಿಲ್ಲ. ಇಡೀ ದೇಶದ ಜನರ ಸ್ವಾಭಿಮಾನ ಸವಾಲಾಗಿ ಇವತ್ತು ನಮ್ಮ ಹೊಸ ಸಂಸತ್ ಕಟ್ಟಡ ತಲೆ ಎತ್ತಿದೆ. 75 ವರ್ಷದ ಇತಿಹಾಸದಲ್ಲಿ ಬ್ರಿಟಿಷರು ಕಟ್ಟಿದಂಥ ಸಂಸತ್ ಭವನ ಇತ್ತು. ದೆಹಲಿಯಲ್ಲಿ ಆಗಿನ ರಸ್ತೆಗಳ ಹೆಸರುಗಳನ್ನು ಆಗಿನ ಇಂಗ್ಲಿಷ್ ಹೆಸರುಗಳಿತ್ತು. ಅವೆಲ್ಲವನ್ನು ಬದಲಾವಣೆ ಮಾಡಿ ಮೋದಿಯವರು ನಮ್ಮ ಭಾರತದ ದೇಶದ ಸ್ವಾಭಿಮಾನಕ್ಕೆ ಒಂದು ಸಂಕೇತವಾಗಿ ಎಲ್ಲ ರಸ್ತೆಗಳಿಗೂ ಭಾರತೀಯರ ಹೆಸರು ಮತ್ತು ಭಾರತ ದೇಶದ ಹೆಸರುಗಳನ್ನು ಇಟ್ಟು ಕೀರ್ತಿಯನ್ನು ತಂದಿದ್ದಾರೆ. ಇದು ನಮಗೆಲ್ಲರಿಗೂ ಅಭಿಮಾನ ಕೊಡುವಂಥ ವಿಷಯ. ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಂದು ಮೂಲೆಯಿಂದಲೂ ಮಣ್ಣು ಕಲೆಕ್ಟ್ ಮಾಡಿ ಅಲ್ಲಿಗೆ ಕಳಿಸುವಂಥ ಕೆಲಸ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದಲ್ಲದೆ ಇವತ್ತೆಲ್ಲ ತಾಯಂದರು ಕೂತಿದ್ದಾರೆ, ಅಕ್ಕನವರು ಕೂತಿದ್ದಾರೆ. ಇವತ್ತು ನಿಮಗೆಲ್ಲ ಸಂತೋಷದ ದಿನ. ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಮಂಡನೆ ಆಗಿದೆ. ಅಪ್ರೂವಲ್ನೂ ಆಗ್ತದೆ. 100% ನಮ್ಮ ಪಕ್ಷದ ಮೆಜಾರಿಟಿ ಇದೆ. ಹಾಗಾಗಿ ಅದರ ಅಪ್ರೂವಲ್ನೂ ಆಗ್ತದೆ. ಮುಂಬರುವ ಎಲ್ಲ ಚುನಾವಣೆಗಳಲ್ಲಿನೂ ಇನ್ನು ಮೇಲೆ 33% ರಿಸರ್ವೇಷನ್ ಕಡ್ಡಾಯವಾಗಿ ಮಹಿಳೆಯರಿಲ್ಲ. ಅದು ಗ್ರಾಮ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಎಲ್ಲದರಲ್ಲೂ 33% ರಿಸರ್ವೇಷನ್ ಇನ್ಮೇಲೆ ಮಹಿಳೆಯರಿಗೆ ಸಿಗ್ತದೆ, 1/3. ಹಾಗಾಗಿ ಬಹಳ ಸಂತೋಷದ ವಿಷಯ. ಯಾಕಂದರೆ ಕಳೆದ 4 ಅವಧಿಯ ಪ್ರಧಾನಿಗಳು ಬಹಳ ಪ್ರಯತ್ನ ಪಟ್ಟರು ತರಬೇಕಂದ್ರೆ, ಆದರೆ ಯಾರ ಕೈಲಿ ಆಗಲಿಲ್ಲ. ಇವತ್ತು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳು ಇವತ್ತು ದಿಟ್ಟ ನಿರ್ಧಾರ ತೆಗೆದುಕೊಂಡು ಸಂಸತ್ತಿನಲ್ಲಿ ನಿನ್ನೆ ಮಂಡನೆಯಾಗಿದೆ. ಬಹುಶಃ ನಾಳೆಗೆ ಅದು ವೋಟಿಂಗ್ ಬಂದು ಅಪ್ರೂವಲ್ನೂ ಆಗುವಂಥ ಪ್ರಸಂಗ ಬಂದು ನಮಗೆ ಸಿಹಿ ಸುದ್ದಿ ಕೊಡ್ತಾರೆ ಮೋದಿಜಿಯವರು. ಇವತ್ತು ಎಲ್ಲ ಕಾರ್ಯಗಳು ಮಾಡ್ತಾ ಇರೋ ಉದ್ದೇಶ ನಮ್ಮ ದೇಶದ ಕೀರ್ತಿ. ಇವತ್ತು ನೋಡ್ರಿ, ಪ್ರಧಾನಿಗಳಂತಂದ್ರೆ ಜಗತ್ತಿನ ಪ್ರಸಿದ್ಧಿ ನಾಯಕರಲ್ಲಿ ನಮ್ಮ ಪ್ರಧಾನಿಗಳು ನಂಬರ್ 1. ಇವತ್ತು ಅಮೆರಿಕ ಪ್ರೆಸಿಡೆಂಟ್ ಇಲ್ಲ, UK ಪ್ರೆಸಿಡೆಂಟ್ ಇಲ್ಲ, ಯಾರಿಲ್ಲ. ಇವತ್ತು ನಮ್ಮ ಪ್ರಧಾನಿಗಳೇ ನಂಬರ್ 1 ಇದ್ದಾರೆ ಇಡೀ ಜಗತ್ತಿಗೆ. ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಏನು ಕಾರ್ಯಗಳು ಮಾಡ್ತಾ ಇದ್ದಾರೆ, ಸರ್ಕಾರ ಏನು ಸವಲತ್ತುಗಳು ಕೊಡ್ತಾ ಇದೆ ಜನರಿಗೆ ತಿಳಿಸಿಕೊಡುವಂಥ ಕೆಲಸ ನಿಮ್ಮೆಲ್ಲರಿಂದ ಆಗಬೇಕು. ಇವತ್ತು ಕಾರ್ಯಕರ್ತರು ಏನು ಮಾಡ್ತಾ ಇದ್ದೀವಿ, ಎಲ್ಲ ಯೋಜನೆಗಳು ಬಂದದ್ದು ನಾವು ಯಾರಿಗೂ ಹೇಳ್ತಾ ಇಲ್ಲ. ಇವತ್ತು ನಮ್ಮ ರಾಯಚೂರಿಗೆ ಮನೆಗಳು ಬಂದಿದೆ, ಸರಿ ಸುಮಾರು 6,000 ಮನೆಗಳು ಬಂದಿದೆ. ಅದೆಲ್ಲ ಕೇಂದ್ರ ಸರ್ಕಾರದ್ದು. ಇವತ್ತು ಇಷ್ಟೊಂದು ನ್ಯಾಷನಲ್ ಹೈವೇ ರಸ್ತೆ ಹೋಗುತ್ತೆ, ಅದು ಕೇಂದ್ರ ಸರ್ಕಾರದ್ದು. IIIT ಅದು ಕೇಂದ್ರ ಸರ್ಕಾರದ್ದು. ಇವತ್ತು ವಾಟರ್ ಸಪ್ಲೈ ನಗರೋತ್ಥಾನ ವ್ಯವಸ್ಥೆಗಳು ಅದು ಕೇಂದ್ರ ಸರ್ಕಾರ. ಎಲ್ಲ ಹಂತದಲ್ಲೂ ಇವತ್ತು ಕೇಂದ್ರ ಸರ್ಕಾರದ ಪಾಲಿದೆ. ಒಳ್ಳೆ ಕೆಲಸ ಮಾಡುವಂಥ ಪ್ರಧಾನಿಗಳು ನಮ್ಮ ದೇಶಕ್ಕೆ ಸಿಕ್ಕಿರೋದು ನಮ್ಗೆಲ್ಲರಿಗೂ ಬಹಳ ಸಂತೋಷದ ಸಂಗತಿ. ಅವರು ಏನು ಕಾರ್ಯಕ್ರಮ ಹಮ್ಮಿಕೊಡ್ತಾರೆ ಅದು ದೇಶಕ್ಕೆ, ದೇಶದ ಜನರಿಗಾಗಿರ್ತದೆ. ಯಾವುದೋ ಪಕ್ಷಕ್ಕಾಗಲಿ ವೈಯಕ್ತಿಕವಾಗಿ ಇರಂಗಿಲ್ಲ. ಮತ್ತು ಯಾವುದೇ ನೋಡ್ರಿ, ಯಾವುದೇ ಇವತ್ತು ಒಂದು ಅನ್ನ ಸ್ಕೀಮ್ ಅನೌನ್ಸ್ ಮಾಡಿದ್ರು ಏನು ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಯಾವ ಸ್ಕೀಮ್ ಮಾಡಿದ್ರು ಆನ್ಲೈನು, ಅದು ಸರ್ವರ್ ಡೌನ್ಲೋಡ್ ಆ್ಯಪ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿ 108
ತೊಡಕುಗಳು ರಾಜ್ಯ ಸರ್ಕಾರ ನಿರ್ಮಾಣ ಮಾಡ್ತಿದೆ. ಆದರೆ ಕೇಂದ್ರ ಸರ್ಕಾರ ಇಷ್ಟು ಯೋಜನೆಗಳು ಬಂದು ಯಾವುದೇ ರೀತಿ ತೊಡಕಿಲ್ಲದೆ ಯಾವ ಮಧ್ಯವರ್ತಿನೂ ಇಲ್ಲದೆ ಇವತ್ತು ಕೆಲಸ ಕಾರ್ಯಗಳು ಆಗ್ತಾ ಇದೆ. ಸೊ ಇವೆಲ್ಲ ಕಾರ್ಯಕ್ರಮ ಕೊಟ್ಟಂತ ಪ್ರಧಾನಿಗಳಿಗೂ, ನಮ್ಮ ಪಕ್ಷದ ಹಿರಿಯ ಮುಖಂಡರಂತ ಅಮಿತ್ ಶಾಜಿಯವರು ಮತ್ತು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾಜಿಯವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು, ಇವರೆಲ್ಲರೂ ನಮ್ಮ ದೇಶಕ್ಕಾಗಿ, ದೇಶದ ಜನರಿಗೆ ಹಗಲಿರುಳು ಶ್ರಮಿಸಿ ಕಷ್ಟಪಡ್ತಾ ಇದ್ದಾರೆ. ಹೊಸ ಪಾರ್ಲಿಮೆಂಟ್ ಅಂದರೆ ನಮ್ಮ ದೇಶದ ಜನರಿಂದ, ನಮ್ಮ ದೇಶದ ಅಧಿಕಾರಿಗಳಿಂದ, ನಮ್ಮ ದೇಶದ ಪ್ರಧಾನಿಯಿಂದ ಆಗಿರ್ತಕ್ಕಂಥ ಆ ಒಂದು ಪಾರ್ಲಿಮೆಂಟನ್ನು ನಿನ್ನೆ ಉದ್ಘಾಟನೆ ಆಯಿತು. ಗಣೇಶ ಚತುರ್ಥಿ ದಿವಸ ಗಣೇಶನ ಪೂಜೆ ಮಾಡಿ ಉದ್ಘಾಟನೆ ಮಾಡಿದರು. ಈ ಒಂದು ಅಮೃತ ಮಹೋತ್ಸವದ ಸಂದರ್ಭವಾಗಿ ಈ ಎಲ್ಲ ಅಮೃತ ಕಲಶವನ್ನು ಅಲ್ಲಿ ಕಳಿಸಿ ಆ ಪಾರ್ಲಿಮೆಂಟ್ ಎದುರಿಗೆ ಇದನ್ನು ಸಮರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಹಿಂದೆ ಮೋದಿಯವರು ಹೇಳ್ತಾ ಇದ್ದಾರೆ, ಏಕ್ ಭಾರತ್ ಶ್ರೇಷ್ಠ ಭಾರತ, ಒಂದೇ ದೇಶ ಎಲ್ಲಕ್ಕಿಂತ ಉತ್ತಮವಾಗಿರ್ತಕ್ಕಂಥದ್ದು. ಈ ಕಲ್ಪನೆ ಪ್ರತಿಯೊಬ್ಬರಿಗೆ ಬರಬೇಕು ಅಂತ ಹೇಳಿ ಹಿಂದೆ ನಿಮಗೆ ಗೊತ್ತಿದೆ, ಈ ಒಂದು 4-5 ವರ್ಷ ಆಯಿತು, ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಎಲ್ಲ ಕಡೆ ಕಬ್ಬಿಣವನ್ನು ಕಲೆಕ್ಷನ್ ಮಾಡಿದ್ದೀವಿ. ಪ್ರತಿಯೊಂದು ರೈತರ ಹತ್ರ ಅಲ್ಲಿ ಹಳ್ಳಿಯೊಳಗೆ ಎಲ್ಲಿ ಕೊಟ್ಟು ಹೊಯ್ತಕ್ಕಂಥ ಒಂದು ಏನನ್ನು ಒಂದು ಸ್ವಲ್ಪ ತುಂಡು ಆ ಕಬ್ಬಿಣದ್ದು ಇದು ಕುರ್ಚಿಗೆ ಪಟ್ಲಿದು ಯಾವುದೇ ಆಗಲಿ ಪ್ರತಿಯೊಂದು ಸಣ್ಣ ಕಬ್ಬಿಣವನ್ನು ಶೇಖರಣೆ ಮಾಡಿ 8 ವರ್ಷ ಆಗಿರ್ಬೋದು. ನನಗೆ ಎಲ್ಲ ಕಲೆಕ್ಷನ್ ಮಾಡಿ ರಾಜ್ಯ ಇದೇ ಥರ ಜಿಲ್ಲೆ, ರಾಜ್ಯ, ರಾಷ್ಟ್ರ ಕಳಿಸಿದೆ. ಆದ್ದರಿಂದ ಇವತ್ತು ನರ್ಮದಾ ನದಿ ದಂಡೆಗೆ ಗುಜರಾತ್ನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಮೂರ್ತಿ 394-95 ಫೀಟಿಂದು, ಅಂದರೆ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಮೂರ್ತಿ ನಮ್ಮ ಭಾರತದೊಳಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಮೂರ್ತಿಯನ್ನು ಭಾರತೀಯ ಜನತಾ ಪಾರ್ಟಿ ನೇತೃತ್ವದೊಳಗೆ ನಿರ್ಮಾಣ ಆಗಿದೆ. ಜಗತ್ತಿನಲ್ಲಿ ಎಲ್ಲರೂ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅದೇ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಅದು 151 ಫೀಟ್ ಅದು ಅಮೇರಿಕಾದಲ್ಲಿ. ಅದರಷ್ಟು ದೊಡ್ಡದು ಯಾವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಭಾರತ ಅದಕ್ಕೆ ಡಬಲ್ ಮೇಲೆ ಆಗಿರ್ತಕ್ಕಂಥ ಮೂರ್ತಿಯನ್ನು ನೀವು ನೋಡ್ಬೋದು. ಸಾವಿರಾರು ಜನ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನ ಪ್ರದರ್ಶನ ಮಾಡಿ ಅಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಮೂರ್ತಿ ಅದು ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ. ಇವತ್ತು ಬಹಳ ದೊಡ್ಡ ಪ್ರಮಾಣದೊಳಗೆ ಜನ ಹೋಗ್ತಾರೆ. ಅಲ್ಲೇ ನರ್ಮದಾ ನದಿ ಇದೆ, ನದಿಯಲ್ಲಿ ದೊಡ್ಡ ಭವ್ಯವಾಗಿದೆ. ಏಕ ಭಾರತ್ ಮಾಡಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಅದೇ ಥರ ಇವತ್ತು ಈ ನನ್ನ ಮಣ್ಣು ನನ್ನ ದೇಶ ಅಂತಕ್ಕಂಥ ಕಲ್ಪನೆ ನಮಗೆ ಬರಬೇಕು ಅಂತ. ಯಾಕಂದರೆ ನಮ್ಮ ಸಂಪ್ರದಾಯ ಹಾಗೆ ಇರುತ್ತೆ. ಇವತ್ತಿನೆಲ್ಲ ತ್ರೇತಾಯುಗದೊಳಗೆ ಶ್ರೀರಾಮನೇ ಸ್ವತಃ ಹೇಳ್ತಾನೆ, ನನ್ನ ತಾಯಿನಾಡು ಮತ್ತು ತಾಯಿ ಸ್ವರ್ಗಕ್ಕಿಂತ ಮಿಗಿಲಾಗಿದ್ದು ಅಂತ. ಯುದ್ಧಕ್ಕೆ ಹೋಗಿ ರಾವಣವನ್ನು ಕೊಂದ ಮೇಲೆ ಲಂಕಾ ಕಬ್ಜಾದೊಳಗೆ ಬಂದು ಬಿಡ್ತದ. ಅವಾಗ ಅದು ಲಂಕಾ ಹೇಗಂತ ಬಂಗಾರದಿಂದ ಕೂಡಿರ್ತಕ್ಕಂಥ ಲಂಕಾ ಇರ್ತಾವೆ. ಅವಾಗ ಲಕ್ಷ್ಮಣನಿಗೆ ಅನ್ನಿಸ್ತದ, ನಾವು ಯಾಕೋ ಹೋಗ್ಬೇಕು ಅಲ್ಲಿಗೆ ಭಾರತಕ್ಕೆ, ಯಾಕೋ ಭರತ ಇದ್ದಾನಲ್ಲ, ಭರತ ಆಳ್ತಾ ಇದ್ದಾನ ಅಂಥೇಳಿ ಅಣ್ಣನು ಕೇಳ್ತಾರೆ ರಾಮನಿಗೆ. ಅವಾಗ ರಾಮ ಹೇಳ್ತಾರೆ, ಅತಿ ಸ್ವರ್ಣಮಯೀ ಲಂಕಾನೇ ಲಕ್ಷ್ಮಣ ರೋಷಿದೆ ಜನನೀ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರಿಯಸಿ. ಎಂಥ ಬಂಗಾರದ ಇರ್ಬೋದು ಲಂಕಾ ಲಕ್ಷ್ಮಣ, ಆದರೆ ಜನನಿ ನಮ್ಮ ಹಡೆದಿರ್ತಕ್ಕಂಥ ತಾಯಿ ಮತ್ತು ತಾಯಿನಾಡು ಇದು ಸ್ವರ್ಗಕ್ಕಿಂತ ಮಿಗಿಲಾಗಿತ್ತು. ಅಂಥ ಒಂದು ಕಲ್ಪನದಿಂದ ಆ ಸಂಸ್ಕೃತಿಯಲ್ಲಿ ಬೆಳೆದಿರ್ತಕ್ಕಂಥ ನಾವು ಇವತ್ತು ಈ ಮಣ್ಣಿಗೆ ನಾವು ದಿನ ತುಳಿತೀವಿ, ಅಲ್ಲಿ ಓಡ್ತೀವಿ, ಎಲ್ಲ ಬೆಳಿತೀವಿ, ತಿಂತೀವಿ ಎಲ್ಲವನ್ನು. ಆದರೆ ಅಷ್ಟೊಂದು ಪವಿತ್ರವಾಗಿರ್ತಕ್ಕಂಥ ಭಾವನೆಯಿಂದ ನಮ್ಮ ಕಾರ್ಯಕರ್ತರು ಎಲ್ಲ ವಾರ್ಡಿನಿಂದ ಮಣ್ಣನ್ನು ತಂದು ಇವತ್ತು ಈ ಈಶ್ವರ ದೇವಸ್ಥಾನದೊಳಗೆ ಗಣೇಶನ ಎದುರಿಗೆ ನಾವು ಪೂಜೆ ಮಾಡಿದ್ವಿ. ಇದನ್ನು ಜಿಲ್ಲೆಗೂ ಕಳಿಸ್ತೀವಿ, ಜಿಲ್ಲೆಯಿಂದ ರಾಜ್ಯಕ್ಕೆ ಹೋಗ್ತದೆ, ರಾಷ್ಟ್ರಕ್ಕೂ. ಆ ಪಾರ್ಲಿಮೆಂಟ್ ಎದುರಿಗೆ ಇದು ಎಲ್ಲವನ್ನು ಅಲ್ಲಿ ಇಡಲಾಗ್ತದೆ. ಹೀಗಾಗಿ ಈ ಅಮೃತ ಮಹೋತ್ಸವ ಏನು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದೊಳಗೆ
ಈ ಕೆಲಸವನ್ನು ಇದು ಜೋಡಿಸ್ತಕ್ಕಂಥದ್ದು, ಭಾರತವನ್ನು ಜೋಡಿಸ್ತಕ್ಕಂಥದ್ದು, ಭಾರತ ಸಂಪ್ರದಾಯವನ್ನು ಜೋಡಿಸ್ತಕ್ಕಂಥದ್ದು, ಭಾರತದ ಕಲ್ಪನೆಯನ್ನು ಜೋಡಿಸ್ತಕ್ಕಂಥದ್ದು, ಏಕ ಭಾರತ ಶ್ರೇಷ್ಠ ಭಾರತ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಳಗೆ ಬರಬೇಕು ಅಂತಕ್ಕಂಥ ಭಾವನೆಯಿಂದ ಇಂಥ ಒಂದು ಕಾರ್ಯಕ್ರಮಗಳು ಮೋದಿಯವರಿಗೆ ತೆರೆಗೆ ಬರ್ತವೆ. ಮೋದಿಯವರು ನೋಡಿ ಇಷ್ಟು ದಿವಸ ಆಗಿ ಪಾರ್ಲಿಮೆಂಟ್ ಮುಗಿದು ಎಷ್ಟು ದಿವಸ ಆದರೂ ನಿನ್ನೆ ಅದು ಗಣೇಶ ಚತುರ್ಥಿ ದಿವಸನೇ ಹೊಸ ಪಾರ್ಲಿಮೆಂಟ್ಗೆ, ಅದು ಮೊನ್ನೆ ಹಳೆ ಪಾರ್ಲಿಮೆಂಟ್ ಒಳಗೆ ವಿದಾಯ ಹೇಳಿ ಇವತ್ತು ಹೊಸ ಪಾರ್ಲಿಮೆಂಟ್ ಒಳಗೆ ನಿನ್ನೆ ಹೋಗಿದ್ದಾರೆ. ಹೋಗಿ ಅದರೊಳಗೆ ನಿಮಗೆಲ್ಲರಿಗೆ ಸಂತೋಷದ ಸಂಗತಿ, ನೀವೆಲ್ಲ ಈಗ ಬೇಡ ಕೊಟ್ಟಿದ್ರಿ, ಮಹಿಳಾ ಆರಕ್ಷಣಾ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ, ಸಮರ್ಪಣೆ ಮಾಡಿದ್ದಾರೆ ಪಾರ್ಲಿಮೆಂಟ್ಗೆ. ಪಾಸ್ ಆಗೇ ಆಗ್ತದೆ, ಪ್ರಶ್ನೆನೇ ಇಲ್ಲ. ಈ ಕಾರ್ಯಕ್ರಮದಲ್ಲಿ ಆರ್ಡಿಎ ಮಾಜಿ ಅಧ್ಯಕ್ಷರಾದ ವೈ ಗೋಪಾಲ್ ರೆಡ್ಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಶಂಕರ್ ರೆಡ್ಡಿ, ನಗರ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರದೀಪ್ ಸಾನ್ಬಾಳ್, ಸಂಚಾಲಕರಾದ ಎ ಚಂದ್ರಶೇಖರ್, ವಿಜಯಕುಮಾರ್ ಸಜ್ಜನ್, ಚನ್ನಪ್ಪ ಗೌಡ, ವೆಂಕಟಪುರ ಕಿರಣ್, ಪ್ರೇಮ್ ಪ್ರಿನ್ಸ್, ಡಾ ಶರಣಪ್ಪ, ತ್ರಿಮಲ್ ರೆಡ್ಡಿ, ನವೀನ್ ರೆಡ್ಡಿ, ಜೆಎಂ ಮೌನೇಶ್, ಶೇಖರ್ ವಾರದ್, ಮುಕ್ತಿಯಾರ್, ವೀರೇಶ್ ತಲ್ವಾರ್, ಬಿಕೆ ವೆಂಕಟೇಶ್, ರಾಜು ಗದ್ವಾಲ್ಕರ್, ಶಿವರೆಡ್ಡಿ, ನರೇಶ್ ರೆಡ್ಡಿ, ತಿಮ್ಮಪ್ಪ ಫಿರಂಗಿ, ಶಂಶಾಲಂ, ಅನೀಫ್, ಲಕ್ಷ್ಮಣ್ ಹೂಗಾರ್, ಶ್ರೀನಿವಾಸ್ ಯಾದವ್, ಪ್ರಸನ್ನ ಜೈನ್, ಆರ್ ಮಹೇಶ್, ವೀರೇಶ್, ಆಂಜನೇಯ, ಬಸವರಾಜ್, ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ವಾಣಿ, ಸುಮತಿ ಶಾಸ್ತ್ರಿ, ಸುಮಾ ಗಸ್ತಿ, ಶಾಂತಾ ಕುಲಕರ್ಣಿ, ಸೀತಾ ನಾಯಕ್, ಗಂಗೂಬಾಯಿ, ನಾಗವೇಣಿ ಸಾಹುಕಾರ್, ಸಂಧ್ಯಾ ರಾಣಿ, ಶರಣಮ್ಮ, ಸುಷ್ಮಾ ಹಾಗೂ ಇನ್ನೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿದ್ಧಿದಾಯಕ ಸಿದ್ಧಿ ತಪ ನವ್ಯಾತ್ಮಿಕ ಮಹೋತ್ಸವ, ಜೈನ ಸಮಾಜದಿಂದ ಭವ್ಯ ಮೆರವಣಿಗೆ. ತಿಮ್ಮಾಪುರಪೇಟೆಯಲ್ಲಿ ಯುವಕ ಅನುಮಾನಾಸ್ಪದ ಸಾವು. ಜಿಲ್ಲಾ ಮಟ್ಟದ ಮ್ಯಾರಥಾನ್ ಸ್ಪರ್ಧೆಗೆ ಚಾಲನೆ, ಉತ್ತಮ ಆರೋಗ್ಯದ ಕಡೆ ಪ್ರತಿಯೊಬ್ಬರು ಕಾಳಜಿ ವಹಿಸಿ, ಡಾ ಸುರೇಂದ್ರ ಬಾಬು. ಆಸ್ತಿ ಮ್ಯಾನ್ಯುಯಲ್ ಸಮೀಕ್ಷೆ ಮಾಡಿ ತಂತ್ರಾಂಶದಲ್ಲಿ ಅಳವಡಿಸಿದ 179 ಗ್ರಾಮ ಪಂಚಾಯತ್ ಪಿಡಿಒಗಳಿಗೆ ಕಾರಣ ಕೇಳಿ ನೋಟಿಸ್, ಸಿಇಒ ರಾಹುಲ್ ತುಕಾರಾಂ ಪಾಡ್ವೆ. ಸೆಪ್ಟೆಂಬರ್ 24ರಂದು ಶ್ರೀ ಪಂಚಾಕ್ಷರಿ ಗವಾಯಿಗಳವರ ಪುಣ್ಯ ಸ್ಮರಣೆ, ಸಂಗೀತ ಸಮ್ಮೇಳನ, ಸುಗರೇಶ್ ಅಸ್ಕಿಹಾಳ್. ರಂದು ಬಿಆರ್ಬಿ ಕಾಲೇಜಿನಲ್ಲಿ ಬಹುಭಾಷಾ ವಿಷಯಗಳ ಮೇಲೆ ಅಂತಾರಾಷ್ಟ್ರೀಯ ಸಮ್ಮೇಳನ, ಡಾ ಶೀಲಾ ದಾಸ್. ಸ್ಲಂ ನಿವಾಸಿಗಳಿಗೆ ಮಂಜೂರಿಯಾದ ನಿವೇಶನ ಹಂಚಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ಆಹಾರ ಇಲಾಖೆಯಲ್ಲಿ ಭ್ರಷ್ಟಾಚಾರ ತನಿಖೆಗೆ ಆಗ್ರಹಿಸಿ ಧರಣಿ. ಮತ್ತು ನನ್ನ ದೇಶ ನನ್ನ ಮಣ್ಣು ಅಭಿಯಾನಕ್ಕೆ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್, ಮಹಾಬಳೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್ ರಾಯಚೂರು. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ, ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ,
Visit KTB Jewel Palace, Udayanagar, Station Road, Raichur.